ಸಾಧಾರಣ ಕಾಲದ 11ನೆಯ ವಾರ ಬುಧವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಜನರಿಗೆ ತೋರಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಧಾರ್ಮಿಕ ಕಾರ್ಯಗಳನ್ನು ಅವರ ಎದುರಿಗೆ ಪ್ರದರ್ಶಿಸದಂತೆ ಎಚ್ಚರಿಕೆಯಿಂದಿರಿ. ಹಾಗೆ ಮಾಡಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯಿಂದ ನಿಮಗೆ ಪ್ರತಿಫಲ ದೊರಕದು. ಅಂತೆಯೇ ನೀನು ದಾನ ಧರ್ಮ ಮಾಡುವಾಗ ತುತ್ತೂರಿಯನ್ನು ಊದಿಸಬೇಡ. ಜನರ ಹೊಗಳಿಕೆಗಾಗಿ ಕಪಟಿಗಳು ಪ್ರಾರ್ಥನಾ ಮಂದಿರಗಳಲ್ಲೂ ಹಾದಿ ಬೀದಿಗಳಲ್ಲೂ ಹೀಗೆ ಪ್ರದರ್ಶನ ಮಾಡುತ್ತಾರೆ. ಅವರಿಗೆ ಬರಬೇಕಾದ ಫಲ ಪೂರ್ತಿಯಾಗಿ ದೊರಕಿದ್ದಾಯಿತೆಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಆದರೆ ನೀನು ದಾನ ಧರ್ಮ ಮಾಡುವಾಗ ನಿನ್ನ ಬಲಗೈ ಕೊಡುವುದು ನಿನ್ನ ಎಡಗೈಗೂ ತಿಳಿಯದ ಹಾಗೆ ಗೋಪ್ಯವಾಗಿರಲಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುವರು. ಪ್ರಾರ್ಥನೆ ಮಾಡುವಾಗ ಕಪಟಿಗಳಂತೆ ಮಾಡಬೇಡಿ. ಜನರು ನಮ್ಮನ್ನು ನೋಡಲೆಂದು ಪ್ರಾರ್ಥನಾ ಮಂದಿರಗಳಲ್ಲೂ ಬೀದಿಯ ಚೌಕಗಳಲ್ಲೂ ನಿಂತು ಪ್ರಾರ್ಥನೆ ಮಾಡಲು ಇಚ್ಛಿಸುತ್ತಾರೆ. ಅವರಿಗೆ ಬರಬೇಕಾದ ಪ್ರತಿಫಲ ಆಗಲೇ ಬಂದಾಯಿತೆಂದು ನಿಮಗೆ ಚೆನ್ನಾಗಿ ತಿಳಿದಿರಲಿ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೊಠಡಿಗೆ ಹೋಗು, ಬಾಗಿಲನ್ನು ಮುಚ್ಚು, ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುವರು. ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖ ಸಪ್ಪೆ ಮಾಡಬೇಡಿ. ಜನರ ಕಣ್ಣಿಗೆ ನಾವು ಉಪವಾಸಿಗಳೆಂದು ತೋರ್ಪಡಿಸುವುದಕ್ಕಾಗಿ ಅವರು ಮುಖವನ್ನು ಬಾಡಿಸಿಕೊಳ್ಳುತ್ತಾರೆ. ಅವರಿಗೆ ಬರಬೇಕಾದ ಫಲ ಪೂರ್ತಿಯಾಗಿ ದೊರಕಿಯಾಯಿತೆಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಕೈಗೊಂಡಾಗ ಮುಖ ತೊಳೆದುಕೋ, ತಲೆ ಬಾಚಿಕೋ. ಆಗ ಉಪವಾಸ ಮಾಡುವವನಂತೆ ನೀನು ಜನರಿಗೆ ಕಾಣಿಸಿಕೊಳ್ಳುವುದಿಲ್ಲ, ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಮಾತ್ರ ಕಾಣಿಸಿಕೊಳ್ಳುವೆ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ಅದಕ್ಕೆ ಪ್ರತಿಫಲ ಕೊಡುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ನನ್ನ ಪ್ರಾರ್ಥನೆ, ನನ್ನ ಉಪವಾಸ, ನನ್ನ ದಾನ ಧರ್ಮ, ನನ್ನ ಧಾರ್ಮಿಕ ಆಚರಣೆಗಳು, ಸಂಭ್ರಮಗಳು ಪ್ರದರ್ಶನವಲ್ಲ. ಇವೆಲ್ಲವನ್ನ ಪ್ರದರ್ಶನಕ್ಕಾಗಿ ಮಾಡುವುದಲ್ಲ. ನಾನು ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡುತ್ತೇನೆ ಎಂಬುದಕ್ಕಾಗಿ ನಾನು ಪ್ರಾರ್ಥನೆ ಮಾಡುವುದಲ್ಲ. 4 ಜನರು ನನ್ನನ್ನು ನೋಡಿ ಹೊಗಳಬೇಕು, ನನ್ನ ಗಾಯನ ಅವರಿಗೆ ಇಷ್ಟವಾಗಬೇಕು, ನನ್ನ ಪ್ರಾರ್ಥನೆಯನ್ನು ಅವರು ಮೆಚ್ಚಬೇಕು ಎಂದು ಪ್ರಾರ್ಥನೆ ಮಾಡಿದರೆ ಅದು ಪ್ರದರ್ಶನ ಆಗುತ್ತದೆ ಹೊರತು ಪ್ರಾರ್ಥನೆ ಆಗುವುದಿಲ್ಲ. ನಾನು ಉಪವಾಸ ಮಾಡುತ್ತೇನೆ ಎಂದು 4 ಜನರಿಗೆ ಕಾಣುವ ಹಾಗೆ, ತೋರುವ ಹಾಗೆ ಅದನ್ನ ಹೇಳಿಕೊಳ್ಳುವುದಾಗಲಿ, ಅದನ್ನು ವ್ಯಕ್ತಪಡಿಸುವಂತಹ ಪ್ರಯತ್ನ ಮಾಡುವುದಾಗಲಿ ಮಾಡಿದರೆ ಅದು ಒಂದು ಪ್ರದರ್ಶನವಾಗುತ್ತದೆ. ಉಪವಾಸ ಒಂದು ಪ್ರದರ್ಶನವಲ್ಲ. ದೇವರ ದರ್ಶನವನ್ನ ಕಾಣಲು, ದೇವರ ದರ್ಶನವನ್ನು ಅನುಭವಿಸಲು, ಪ್ರೀತಿಯನ್ನು ಅನುಭವಿಸಲು ಒಂದು ಸದಾವಕಾಶ. ಹಾಗೆ ದಾನ ಧರ್ಮ ಮಾಡುವಂಥದ್ದು ಜನರಿಂದ ಬೇಷೆನಿಸಿಕೊಳ್ಳಲಲ್ಲ, ಬದಲಾಗಿ ಅವರ ಮೇಲಿನ ಪ್ರೀತಿಯಿಂದಾಗಿ ದೇವರ ಪ್ರೀತಿಯನ್ನ ಅವರಲ್ಲಿ ನಾನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನ. ಉಪವಾಸವಾಗಿರಲಿ, ದಾನ ಧರ್ಮವಾಗಿರಲಿ, ಪ್ರಾರ್ಥನೆಯಾಗಿರಲಿ, ಅದು ಒಂದು ಪ್ರದರ್ಶನವಾಗದೆ ಒಂದು ಸಂಬಂಧವನ್ನ ಬೆಳೆಸುವಂತಹ, ವೃದ್ಧಿಸುವಂತಹ, ಅಧಿಕರಿಸುವಂತಹ ಒಂದು ಸಾಧನವಾಗಬೇಕು. ಪ್ರಾರ್ಥನೆ ಮಾಡುವುದು ನನ್ನ ಮತ್ತು ದೇವರ ನಡುವಿನ ಸಂಬಂಧವನ್ನು ಬಲಗೊಳಿಸಲು. ಪ್ರಾರ್ಥನೆ ಮಾಡುವುದು ನಾನು ದೇವರಿಂದ ಕಲಿಯಲು. ಪ್ರಾರ್ಥನೆ ಮಾಡುವುದು ನಾನು ಆಧ್ಯಾತ್ಮಿಕವಾಗಿ ಬೆಳೆಯಲು. ಇದರ ಹೊರತಾಗಿ ನನ್ನ ಧಾರ್ಮಿಕ ಪಾಲನೆ, ಆಚರಣೆ, ಬೇರೆ ಯಾವ ವಿಷಯಗಳಲ್ಲೂ ಹೆಚ್ಚಿನ ಆಸಕ್ತಿ ತೋರಿದರೆ ಅದು ವ್ಯರ್ಥವಾಗುತ್ತದೆ. ನನ್ನ ಮತ್ತು ದೇವರ ನಡುವಿನ ಸಂಬಂಧ ನನ್ನ ಧಾರ್ಮಿಕ ಆಚರಣೆಯಲ್ಲಿ ಬಲಗೊಳ್ಳದೆ ಹೋದರೆ ನನ್ನ ಧಾರ್ಮಿಕ ಆಚರಣೆ ವ್ಯರ್ಥ. ಅದರಲ್ಲಿ ಏನೋ ಲೋಪವಿದೆ, ಅದನ್ನು ಸರಿಪಡಿಸಿಕೊಳ್ಳುವುದು ನಮ್ಮ ಮುಂದಿರುವಂತಹ ಜವಾಬ್ದಾರಿ. ದಾನ ಧರ್ಮವೂ ಹಾಗೆ, ಅದೊಂದು ಪ್ರದರ್ಶನವಲ್ಲ. ದಾನ ಧರ್ಮ ನನ್ನ ಪ್ರೀತಿಯ ಸಂಕೇತ. ನನ್ನಲ್ಲಿರುವುದನ್ನ ಮತ್ತೊಬ್ಬನಲ್ಲಿ ಹಂಚಿಕೊಳ್ಳಲು ನಾನು ತೋರುವಂತಹ ಔದಾರ್ಯ. ದೇವರು ಎಲ್ಲರನ್ನ ಸೃಷ್ಟಿಸಿದ್ದಾರೆ, ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ. ಪ್ರತಿಯೊಬ್ಬನು ಆತನದ್ದೇ ಆದಂತಹ ಒಂದು ಉದ್ದೇಶವನ್ನ, ಜವಾಬ್ದಾರಿಯನ್ನ, ಕೆಲಸವನ್ನು ಹೊಂದಿದ್ದಾನೆ. ಅದನ್ನು ಸಂಪೂರ್ಣಗೊಳಿಸುತ್ತಾ ನನ್ನಲ್ಲಿರುವುದನ್ನ ಬೇರೆಯವರಲ್ಲಿ ಹಂಚಿಕೊಳ್ಳುತ್ತಾ ನನಗೆ ಬೇಕಾದುದನ್ನ ಬೇರೆಯವರಿಂದ ಪಡೆಯುವಂತಹ ಆ ಒಂದು ಸುಂದರವಾದ ಯೋಜನೆಯನ್ನ ದೇವರು ರೂಪಿಸಿದ್ದಾರೆ. ಆ ಯೋಜನೆಯಲ್ಲಿ ನಾನು ಸಹಕಾರ ನೀಡುವುದೇ ದಾನ ಧರ್ಮ. ನನ್ನಲ್ಲಿರುವುದನ್ನ ಮತ್ತೊಬ್ಬರಲ್ಲಿ ಹಂಚಿಕೊಳ್ಳುವಂಥದ್ದು. ಕೊನೆಯದಾಗಿ, ಉಪವಾಸ
ದೇವರ ಸಾನ್ನಿಧ್ಯವನ್ನ, ಪ್ರಸನ್ನತೆಯನ್ನ ಅರಿಯುವಂತಹ ಒಂದು ಸಾಧನ. ಉಪವಾಸ ಮಾಡುವಾಗ ನನ್ನನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನನ್ನ ಸ್ಮರಿಸುವಂತಹ ಒಂದು ಅವಕಾಶವನ್ನು ಪಡೆಯುತ್ತೇವೆ ಮಾತ್ರವಲ್ಲ, ಉಪವಾಸದಿಂದ ಉಳಿಸಿದಂತಹ ಸ್ವಲ್ಪವನ್ನ ಇತರರಲ್ಲಿ ಹಂಚಿಕೊಳ್ಳುವಂತಹ ಅವಕಾಶವನ್ನ ನಾವು ಒಂದು ರೀತಿಯಲ್ಲಿ ರೂಪಿಸಿಕೊಳ್ಳುತ್ತೇವೆ. ಹೀಗೆ ಈ 3 ರತ್ನಗಳನ್ನ ಪ್ರಭು ಯೇಸು ಕ್ರಿಸ್ತರು ವ್ಯಕ್ತಪಡಿಸುವಾಗ ಎಲ್ಲವೂ ಯಾರಿಗೂ ತಿಳಿಯದಂತೆ ನಡೆಯಲಿ, ಅಂದ್ರೆ ಅದೊಂದು ಪ್ರದರ್ಶನವಾಗಿರಲಿ, ಆವಾಗದಿರಲಿ, ಬದಲಾಗಿ ಒಂದು ದೇವರನ್ನ ಕಾಣುವಂತಹ ಅವಕಾಶವಾಗಲಿ, ಸಾಧನವಾಗಲಿ. ನಮ್ಮ ಧಾರ್ಮಿಕ ಪಾಲನೆ, ಧಾರ್ಮಿಕ ಯೋಚನೆ, ಧಾರ್ಮಿಕ ಯೋಜನೆ, ಸಂಭ್ರಮಗಳು, ಆಚರಣೆಗಳು ಒಂದು ಪ್ರದರ್ಶನವಾಗದೆ ದೇವರ ಮತ್ತು ನಮ್ಮ ನಡುವಿನ ಸಂಬಂಧವನ್ನು ಬೆಸೆಯುವಂತಹ, ಬೆಳೆಸುವಂತಹ ಸಾಧನವಾಗಲಿ. ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ.